parents of these children did not have the courage to face the RSS. And yet these children, brave, imaginative, powerful. ರಾಹುಲ್ ಗಾಂಧಿ ಅವರು ಮಾತನಾಡ್ತಾ RSS ಅನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಅಂತ ಅನಿಸ್ತಾ ಇತ್ತು, ಹಾಗೆ ತುಂಬಾ ಕ್ಯೂರಿಯಾಸಿಟಿ ಅಂತ ಕಾಣಿಸ್ಕೊಳ್ತಾ ಇತ್ತು ಈ ವಿಷಯ. ಅದೇನಂದ್ರೆ ವಿದ್ಯಾರ್ಥಿಗಳ ಪೋಷಕರಿಗೆ ಮಾಧ್ಯಮದ ಮುಂದೆ ಬಂದು ಮಾತಾಡೋ ಧೈರ್ಯ ಇರಲಿಲ್ಲ. ಈ ವಿದ್ಯಾರ್ಥಿಗಳ ಪೋಷಕರಿಗೆ RSS ಎದುರು ನಿಲ್ಲೋ ಧೈರ್ಯ ಕೂಡ ಇರಲಿಲ್ಲ. ಆದ್ರೆ ಈ ವಿದ್ಯಾರ್ಥಿಗಳು ಧೈರ್ಯಶಾಲಿಗಳಾಗಿ ಹೊಸ ಚಿಂತನೆಯೊಂದಿಗೆ ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ನಿಂತರು. ನೀವೇನೇ ಮಾಡಿದ್ರು ಅದನ್ನ ಎದುರಿಸೋ ಧೈರ್ಯವನ್ನ ಅವರು ತೋರಿಸಿದ್ರು. ನನಗೆ RSS ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಈ ಗುಂಪನ್ನ ಎದುರಿಸಿರೋ ಅನುಭವ ಇದೆ. ಆದ್ರೆ ನಿಜವಾದ ಹೋರಾಟ ಅವರ ವಿರುದ್ಧ ಅಲ್ಲ, ಅವರಲ್ಲಿ ಅಷ್ಟೇನು ವಿಶೇಷತೆ ಇಲ್ಲ, RSS ನಲ್ಲಿಯೂ ಅಂಥದ್ದೇನಿಲ್ಲ. ನಿಜವಾದ ಹೋರಾಟ ಅಂದ್ರೆ ನಮ್ಮೊಳಗಿನ ಭಯವನ್ನ ಗೆಲ್ಲೋದು. ಅದನ್ನೇ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ತಮ್ಮ ಭಯವನ್ನ ಮೀರಿ ಮುಂದೆ ಬಂದಿದ್ದಾರೆ. ಅವರನ್ನ ನಾಶ ಮಾಡಬಹುದು, ಅವರ ಭವಿಷ್ಯವನ್ನ ಹಾಳು ಮಾಡಬಹುದು ಅನ್ನೋ ಕಲ್ಪನೆಗೆ ಅವರು ಸವಾಲು ಹಾಕಿದ್ದಾರೆ. ನಮಗೆ ಉದ್ಯೋಗಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಇಷ್ಟಪಟ್ಟ ವ್ಯಕ್ತಿಯನ್ನ ಪ್ರೀತಿಸೋದಕ್ಕೆ ಯಾಕೆ ಅವಕಾಶ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿಭಿನ್ನ ಧರ್ಮಗಳ ಮೇಲೆ ಯಾಕೆ ದಾಳಿ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತುತ್ತಾ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳನ್ನ ಅವರು ಸಾರ್ವಜನಿಕವಾಗಿ ಕೇಳಿದ್ದಾರೆ. ಹಾಗೆ ಅವರು ಕೇಳಿರೋ ಪ್ರಶ್ನೆಗಳಿಗೆ ತಡೆಯೊಡ್ಡೋದಕ್ಕೆ ಅಥವಾ ಅವುಗಳನ್ನ ಸೈಲೆಂಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಹಾಗೆ RSS ಮೇಲೆ ರಾಹುಲ್ ಗಾಂಧಿ ಈ ರೀತಿ ಕಿಡಿಕಾರಿದ್ದಾರೆ. The amazing, fascinating thing to me is that the parents of these children did not have the courage to face the BJP. The parents of these children did not have the courage to face the RSS. And yet these children, brave, imaginative, powerful, stood there and faced whatever you could throw at them. I've got some experience about facing the RSS, about facing Mr. Narendra Modi, about facing this group. The game is not about facing them. There's nothing in them. There's nothing in the RSS. The game is about facing your own fear. And that is what the students did. The students overcame their fear. The students challenged the idea that you could destroy them. They challenged the idea that you could destroy their career. They asked the question, why are you not allowing us to have jobs? They asked the question, why can we not fall in love with somebody we like? They asked the question, why do you attack different religions? They asked all these questions, and they asked it in public. You couldn't do nothing about it. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.